ಆತ್ಮೀಯ ಬಾಸ್ ಟಿವಿ ವೀಕ್ಷಕರಿಗೆ ಡಾಕ್ಟರ್ ಬಾಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ ರಾಜ್. ವೀಕ್ಷಕರೇ, ಹೆಣ್ಮಕ್ಳು ಜೊತೆಗೆ ಪ್ರತಿಯೊಬ್ಬರೂ ಕೂಡ ತಿಳ್ಕೊಳ್ಳೇಬೇಕಾದಂತಹ ವಿಚಾರ ಅಂತಂದರೆ ಮುಟ್ಟು, ಅಂದರೆ ಇಂಗ್ಲೀಷ್ನಲ್ಲಿ ಪೀರಿಯಡ್ಸ್ ಅಂತ ಕರಿತೀವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಸಿಟಿಗಳಲ್ಲಾಗಿರಬಹುದು, ಸಾಕಷ್ಟು ಹಳ್ಳಿ ಕಡೆಗಳಲ್ಲಾಗಿರಬಹುದು, ನಮಗೆ ಗೊತ್ತಿಲ್ಲದಲೇ ಇರುವಂತಹ ವಿಚಾರ ಸಾಕಷ್ಟಿದೆ. ಅಂದರೆ ಈ ಮುಟ್ಟನ್ನು ಇನ್ನೂ ಕೂಡ ನಾವುಗಳು ಗುಟ್ಟಾಗೇ ಇಟ್ಟಿರ್ತೀವಿ. ಎಲ್ಲೋ ಒಂದು ಕಡೆ ಮನೆಯಲ್ಲಿ ಗಂಡಸರಿಗೆ ಒಂದು ವಿಸ್ಪರ್ ತೊಗೊಂಬನ್ನಿ, ಈ ರೀತಿ ಪೀರಿಯಡ್ಸ್ ಆಗಿದ್ದಾಗ ಅಂದರೆ ಅವರು ಮೆಡಿಕಲ್ಲಿಗೆ ಹೋಗಿ ತೊಗೊಂಬರ್ಬೇಕಾದ್ರೂ ಕೂಡ ಆ ಒಂದು ಪ್ಯಾಕೆಟ್ನ ಕವರ್ ಮಾಡ್ಕೊಂಡು ಬರ್ತಾರೆ. ಅಂದರೆ ಆ ರೀತಿಯಾದಂತಹ ಇನ್ನೂ ಒಂದು 21ನೇ ಶತಮಾನಕ್ಕೆ ಬಂದಿದ್ದೀವಿ, ಆದರೂ ಕೂಡ ನಾವು ಅದನ್ನು ಗುಟ್ಟಾಗೆ ಇಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಮುಟ್ಟು ಅಂತಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ದೇವಸ್ಥಾನಕ್ಕೆ ಹೋಗಬಾರ್ದು, ಮಡಿ ಮೈಲಿಗೆ ಅಂತ ಇರುತ್ತೆ. ಅದರ ಜೊತೆಗೆ ನಮ್ಮ ದೇವ್ರ ಮನೆಗೂ ಹೋಗಬಾರ್ದು, ಒಂದು ರೂಮಲ್ಲಿ ಕೂಡಾಕುವಂಥದ್ದು, ಅವರಿಗೆ ಮಾನಸಿಕವಾಗಿ ಒಂದಷ್ಟು ಕುಗ್ಗು ಹೋಗಬೇಕು, ಆ ರೀತಿಯಾಗಿ ಮಾಡುವಂಥದ್ದು ಈಗಲೂ ಕೂಡ ಸಾಕಷ್ಟು ಮನೆಗಳಲ್ಲಿ ಮಾಡ್ತಾ ಇರ್ತಾರೆ. ಅದರ ಜೊತೆಗೆ ಮುಟ್ಟು ಅಂದಾಗ ನಮಗೆ ತಕ್ಷಣ ನೆನಪು ಆಗುವಂಥದ್ದು ಕಾಮಾಖ್ಯ ದೇವಿ ದೇವಸ್ಥಾನ. ಈಗಾಗಲೇ ನಿಮಗೆ ಇದ್ರ ಬಗ್ಗೆ ಅಂತ ಇತ್ತೀಚೆಗೆ ಒಂದು ಸ್ವಲ್ಪ ನಾಲೆಡ್ಜು ನಮ್ಮೆಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ಈ ರೀತಿಯಾದಂತಹ ಒಂದು ದೇವಸ್ಥಾನ ಇದೆ, ಇಲ್ಲೋಗಿ ಈ ರೀತಿ ಯಂತ್ರ ಮಂತ್ರ ತಂತ್ರ ಜೊತೆಗೆ ನಾವೇನು ಬೇಡ್ಕೊಂಡ್ರೂ ಕೂಡ ಅಲ್ಲೇ ಆಗುತ್ತೆ. ಯಾಕಂದರೆ ಸತಿದೇವಿಯ ದೇಹವನ್ನು 18 ಭಾಗವಾಗಿ ವಿಂಗಡಣೆ ಮಾಡಿದಾಗ ಒಂದು ಭಾಗ ಅಲ್ಲಿ ಹೋಗಿ ಕಾಮಾಖ್ಯ ಅನ್ನೋ ದೇವಸ್ಥಾನ ಅಂತಂದರೆ ಆ ಒಂದು ಪ್ರದೇಶಕ್ಕೆ, ಗುವಾಹಟಿ ಪ್ರದೇಶಕ್ಕೆ ಬೀಳುತ್ತೆ, ಅಲ್ಲಿ ಕಾಮಾಖ್ಯ ದೇವಿ ದೇವಸ್ಥಾನ ಆಗುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ ಇದೆ. ಇದರ ಜೊತೆಗೆ ಇಲ್ಲೋಗಿ ಪೂಜೆ ಮಾಡಿದ್ರೆ, ಪುನಸ್ಕಾರ ಮಾಡಿದ್ರೆ ಒಂದು ರೀತಿಯಲ್ಲಿ ಒಳ್ಳೇದಾಗುತ್ತೆ. ಮದುವೆ ಆಗಲ್ಲ ಅಂದವರಿಗೆ ಬೇಗ ಮದುವೆ ಆಗುತ್ತೆ, ಮಕ್ಕಳಿಲ್ದವರಿಗೆ ಮಕ್ಕಳಾಗುತ್ತೆ, ಜೊತೆಗೆ ನಾವು ಏನು ಅಂದ್ಕೊಂಡ್ರೂ ಕೂಡ ಆಗ್ತೀವಿ ಅನ್ನುವಂಥ ನಂಬಿಕೆ. ಅದರ ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಇತ್ತೀಚೆಗೆ ನಮ್ಮ ಸೆಲೆಬ್ರಿಟೀಸ್ ಕೂಡ ಹೆಚ್ಚಿನ ಜನ ಈ ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ಒಂದಷ್ಟು ಪೂಜೆ ಪುನಸ್ಕಾರ ಮಾಡ್ತಾರೆ. ಎಕ್ಸಾಂಪಲ್ ಅಂತಂದರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ರೀಸೆಂಟಾಗಿ ಕೂಡ ಹೋಗಿದ್ರು, ಒಂದಷ್ಟು ಒಳ್ಳೆಯದಾಗಲಿ ಅನ್ನೋ ರೀತಿಯಲ್ಲಿ ಬೇಡ್ಕೊಳ್ಳಿಕ್ಕೆ ಹೋಗಿದ್ರು. ಈ ಒಂದಷ್ಟು ಕಾರಣ. ಸೊ ಈ ದೇವಸ್ಥಾನದಲ್ಲೇ ಆ ದೇವಿಯ ಯೋನಿ ಭಾಗವನ್ನು ಪೂಜೆ ಮಾಡ್ತೀವಿ, ಆದರೂ ಕೂಡ ನಾವುಗಳು ಮುಟ್ಟನ್ನು ಇನ್ನೂ ಕೂಡ ಗುಟ್ಟಾಗೆ ಇಟ್ಟಿದ್ದೀವಿ. ಸೊ ಸದ್ಯಕ್ಕೆ ಈ ಒಂದು ವಿಚಾರದ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನನ್ನ ಜೊತೆಗೆ ಡಾಕ್ಟರ್ ರಶ್ಮಿ ಮೇಡಮ್ ಇದ್ದಾರೆ. ಮ್ಯಾಮ್, ವೆಲ್ಕಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್. ನೀವೊಂಥರ ನಮ್ಮ ಸ್ಟುಡಿಯೋಗೆ ನೆಂಟಿರ್ತಾರ, ಸಂಬಂಧಿಕರಿರ್ತಾರ, ನನಗೂ ಬಂದು ತುಂಬಾ ವಿಷಯಗಳನ್ನ ತಿಳಿಸ್ಕೊಡ್ತಿದ್ದೀರಾ. ಸೊ ಈ ಟಾಪಿಕ್ ಎಲ್ಲರೂ ಕೂಡ ತಿಳ್ಕೊಳ್ಬೇಕಾದಂತಹ ಟಾಪಿಕ್. ಸೊ ಈ ವಿಷಯದ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಆ್ಯಕ್ಚುಲಿ ಈ ಟಾಪಿಕ್ ಅನ್ನೋದು ನನಗೆ ಹಾರ್ಟಿಗೆ ತುಂಬ ಕ್ಲೋಸ್ ಇರುವಂಥ ಟಾಪಿಕ್ಕು. ಯಾಕಂದರೆ ಬಹಳ ಹೆಣ್ಮಕ್ಳು ಅಥವಾ ಫ್ಯಾಮಿಲೀಸಲ್ಲಾಗಿರಲಿ ಏನಾರಾಗಿರಲಿ ಪೀರಿಯಡ್ ಅಂತ ವರ್ಡ್ ಬಂದ ತಕ್ಷಣ ಒಂದು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಸೆಕೆಂಡು, ನಾನು ನೋಡ್ದಂಗೆ ಈಗ ನಮ್ಮ ಆಸ್ಪತ್ರೆಗೆ ಬಂದಾಗ ಬಹಳ ಪೇಷಂಟ್ಸು ಮುಟ್ಟಿನ ತೊಂದರೆ ಇದ್ದರೆ ಹಸ್ಬೆಂಡ್ ಹೊರಗಡೆ ಕೂತಿರ್ತಾರೆ, ವೈಫ್ ಮಾತ್ರ ಒಳಗೆ ಹೋಗ್ತಾರೆ. ಕೆಲವೊಮ್ಮೆ ನಾನು ಹಸ್ಬೆಂಡ್ನು ಕರಿತೀನಿ ಅಂದರೆ ಅವರು ಅರ್ಥ ಮಾಡ್ಕೊಳ್ಳಿ, ಹೆಂಗಸು ಏನೇನು ತೊಂದರೆ ಆಗ್ತಿದೆ ಮುಟ್ಟಿಂದ, ಆ ಸಮಸ್ಯೆ ಏನಾಗ್ತಿದೆ, ಅದಕ್ಕೆ ಟ್ರೀಟ್ಮೆಂಟ್ ಏನಾಗಬೇಕು, ಫ್ಯಾಮಿಲಿಯಿಂದ ಏನು ಸಪೋರ್ಟ್ ಬರಬೇಕು ಅಂತ ಹಸ್ಬೆಂಡು ಅಥವಾ ಅವ್ರ ಫ್ಯಾಮಿಲಿಗೂ ತಿಳಿಬೇಕಾಗ್ತದೆ. ಆವಾಗ ಒಂದು ರಿಪ್ಲೈ ನನಗೆ ಕೇಳೋದು ಹೊರಗಡೆಯಿಂದ ಏನು ಅಂದರೆ, ನೀನು ಹೋಗ್ಬಿಟ್ಟು ಬಾ, ಪರವಾಗಿಲ್ಲ, ನೀನು ನೋಡ್ಕೊ, ನಿಂದಲ್ವಾ ಅದು ವಿಷಯ, ಅದು ನಾನು ಯಾಕೆ ಬರಲಿ ಅನ್ನೋದು. ಅಂದರೆ ಮುಟ್ಟು ಅನ್ನೋದು ಅಂತ ಅಂದರೆ ಮುಟ್ಟದೇ ಇರೋವ ಟಾಪಿಕ್ಕು. ಅದು ಯಾರು ಟಚ್ ಮಾಡೋದಿಲ್ಲ, ಫಿಸಿಕಲಿ ಆ್ಯಂಡ್ ಮೆಂಟಲಿ ಆ್ಯಂಡ್ ಓರಲಿ ಆಲ್ಸೋ. ಬಾಯಿ ಕೂಡೋದ್ರಿಂದ ಆ ಮುಟ್ಟು ಅನ್ನೋ ವರ್ಡು ಗಂಡಸರ ಬಾಯಲ್ಲಿ ಬರೋದು ಏನೋ ದೊಡ್ಡ ತಪ್ಪು ಅನ್ನೋ ಥರ ನೋಡ್ತಾರೆ, ಅಥವಾ ಅದೊಂದು ಅಸಹ್ಯವಾದ ಟಾಪಿಕ್ಕು ಅಂತ ಅಂದ್ಕೊತಾರೆ. ದಿಸ್ ಇಸ್ ವಾಟ್ ಇಸ್ ದ ಜನರಲ್ ಸೊಸೈಟಿ, ಹೇಗೆ ಪೀರಿಯಡ್ಸ್ ಬಗ್ಗೆ ನೋಡ್ತಾರೆ ಅನ್ನೋದು. ಬಟ್ ಈ ಮುಟ್ಟಿಂದನೇ ನಾವು ಹುಟ್ಟಿರೋದು ಅನ್ನೋದು ಮರ್ತಿರ್ತಾರೆ. ಸೊ ಅದನ್ನು ಜ್ಞಾಪಕ ಮಾಡಲಿಕ್ಕೆ ಅಂತ ಈ ಟಾಪಿಕ್ಕನ್ನು ನೀವು ಸೆಲೆಕ್ಟ್ ಮಾಡೋದಕ್ಕೆ ತುಂಬ ಖುಷಿ ಆಗ್ತದೆ ನನಗೆ. ಮ್ಯಾಮ್, ಇದ್ರ ಜೊತೆಗೆ ನೋಡಿ, ಈಗಲೂ ಕೂಡ ಅದನ್ನು ನಾವು ಗುಟ್ಟಾಗೆ ಇಟ್ಕೋತೀವಿ. ಒಂದು ಕಡೆ ದೇವಸ್ಥಾನದಲ್ಲಿ ಪೂಜೆ ಕೂಡ ಮಾಡ್ತೀವಿ. ಹೌದು, ಅಂದರೆ ಸತಿದೇವಿಯ ಯೋನಿಯ ಭಾಗವನ್ನು ಪೂಜೆ ಮಾಡ್ತಾರೆ. ಸೊ ನಿಮಗೆ ಆಸ್ ಎ ಡಾಕ್ಟರ್ ಆಗಿ ಇದ್ರ ಬಗ್ಗೆ ಏನು ಅನಿಸುತ್ತೆ? ಆ್ಯಕ್ಚುಲಿ ಈ ಡಾಕ್ಟರ್ ಆಗಿ ನೋಡಿದಾಗ ಇನ್ನೂ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ನಾನು ಮಾಡ್ತಿರೋ ಪ್ರೊಫೆಷನಿಗೆ. ಈಗ ಕಾಮಾಖ್ಯ ದೇವಿ ಟೆಂಪಲ್ ಅಂತ ಇದ್ದಾಗ, ಇದು ಆ್ಯಕ್ಚುಲಿ ನೀವು ಹೇಳ್ದಂಗೆ ಅಸ್ಸಾಂ ಗೌಹಾಟಿ ಪ್ರದೇಶದಲ್ಲಿರೋ ಒಂದು ಹಿಲ್ಲಲ್ಲಿ ಇರೋದು, ಬೆಟ್ಟದಲ್ಲಿ ಇರೋದು, ನೀಲಾಚಲದಲ್ಲಿ ಬೆಟ್ಟದಲ್ಲಿ ಇರೋದು. ಸೊ ನೀವು ಹೇಳ್ದಂಗೆ ಆ ಸ್ಟೋರಿ ಕೇಳಿದಾಗ ಬಹಳ ಖುಷಿ ಆಗ್ತದೆ, ಒಂದು ಥರ ರೋಮಾಂಚನ ಮೈಗೆಲ್ಲ. ಸತಿ ತನ್ನ ಗಂಡನ ಶಿವ
ಅವರ ಬಗ್ಗೆ ಕೆಟ್ಟದಾಗಿ ಯಾರು ಮಾತಾಡಿದ್ದಾರೆ ಅಂತ ಹೋಗಿ ಆ ಫೈರಲ್ಲಿ ಹೋಗಿ ಬಿದ್ದು ಅಲ್ಲಿ ಸತೀದೇವಿ ಸತ್ತಾಗ ಶಿವನಿಗೆ ಆ ಕನೆಕ್ಟ್ ಟು ದ ವೈಫ್ ಎಷ್ಟು ಪ್ರೀತಿ ಇರ್ತದೆ ಅಂತಂದರೆ ಇಡೀ ಬಾಡಿನ ತಗೊಂಡು ಇಡೀ ವಿಶ್ವದಲ್ಲಿ ತಾಂಡವ ಆಡ್ತಿದ್ದಾಗ ಆಗ ವಿಷ್ಣು ಬಂದು ಚಕ್ರ ಬಿಟ್ಟು ಸತಿ ಬಾಡಿಯನ್ನು ಡಿಫ್ರೆಂಟ್ ಪಾರ್ಟ್ಸ್ ಆಗಿ ಡಿವೈಡ್ ಆಗಿ ಆ ಯೋನಿ ಹೋಗಿ ಅಲ್ಲಿ ಹೋಗಿ ಬಿದ್ದಿರೋದು. ಸೊ ಈ ದೇವಸ್ಥಾನದ ಸ್ಪೆಷಾಲಿಟಿ ಅಂತ ಬಂದಾಗ ಏನು ಅಂತಂದರೆ ನಾವು ಯಾವುದೇ ಟೆಂಪಲ್ಗೆ ಹೋಗಲಿ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಒಂದು ವಿಗ್ರಹ ಕಾಣುತ್ತೆ ನಮಗೆ. ಆ ವಿಗ್ರಹಕ್ಕೆ ಅಲಂಕಾರ ಮಾಡಿರ್ತಾರೆ, ಸೀರೆ ಉಡ್ಸಿರ್ತಾರೆ, ಒಡವೆ ಹಾಕಿರ್ತಾರೆ. ಸೊ ಆ ಥರ ನಾವು ನೋಡಿರ್ತೀವಿ. ಬಟ್ ಇಲ್ಲಿ ಏನು ಅಂತಂದರೆ ಯೋನಿಗೆ ಪೂಜೆ ಮಾಡ್ತಾರೆ. ಅದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಈ ಯೋನಿ ಅನ್ನೋ ಸಿಂಬಲ್ ಏನಿದೆ ಅಲ್ಲಿ ಅದು ಶಕ್ತಿಯ ಒಂದು ಸಿಂಬಲ್. ಅದು ಶಕ್ತಿ ಅಂತಂದರೆ ಒಂದು ನಮಗೆ ರಿಪ್ರೊಡಕ್ಷನ್ ಅಂದರೆ ಒಂದು ಮಗು ಆಗಿರಲಿ ಅಥವಾ ಬೆಳೆ ಆಗಿರಲಿ ಬೆಳೆಯುವಂತಹ ಒಂದು ಶಕ್ತಿ ಆ ಯೋನಿಯಲ್ಲಿ ನಾವು ನೋಡೋದು. ಗೊತ್ತಾಯ್ತಾ? ಇಟ್ ಈಸ್ ಅ ಟೈಪ್ ಆಫ್ ವಿಚ್ ಕ್ರಿಯೇಟ್ಸ್ ಅವರ್ ವರ್ಲ್ಡ್. ನಾವು ರಿಪ್ರೊಡಕ್ಷನ್ ಮಾಡಿದ್ರೇ ಮುಂದಕ್ಕೆ ಹೋಗೋದು. ಕರೆಕ್ಟ್. ಯಾವುದೇ ಒಂದು ಸ್ಪೀಷೀಸ್ ಆಗಿರ್ಬೋದು, ಒಂದು ಇಲಿ ಆಗಿರ್ಬೋದು, ಒಂದು ಜಿರಳೆ ಆಗಿರ್ಬೋದು, ಮನುಷ್ಯರಾಗಿರ್ಬೋದು, ರಿಪ್ರೊಡಕ್ಷನ್ ಇಸ್ ವಾಟ್ ಇಟ್ ಇಸ್, ಕ್ರಿಯೇಟ್ಸ್ ದ ವರ್ಲ್ಡ್ ಅರೌಂಡ್ ಅಸ್. ಸೊ ಈ ಕ್ರಿಯೇಷನನ್ನು ನಾವು ಅಲ್ಲಿ ಪೂಜೆ ಮಾಡ್ತೀವಿ. ಸೊ ನಾನು ಏನಕ್ಕೆ ಗರ್ಭಕೋಶ ಅಥವಾ ಗೈನಕಾಲಜಿಸ್ಟ್ ಬಗ್ಗೆ ನನಗೆ ಹೆಚ್ಚಿಗೆ ಹೆಮ್ಮೆ ಏನಕ್ಕಿದೆ ಅಂದರೆ ಎಲ್ಲ ಆರ್ಗನ್ ಇದೆ, ಬಟ್ ನಮ್ಮ ಗರ್ಭಕೋಶ ಒಂದೇ ಆರ್ಗನು, ಜೀವ ಕೊಡುವಂಥ ಆರ್ಗನ್. ಹೌದು. ಅದಕ್ಕೆ ರೆಸ್ಪೆಕ್ಟ್ ಇರುವ ಆರ್ಗನ್ನು ಬೇರೆ ಐ ಡೋಂಟ್ ಥಿಂಕ್. ನನಗೆ ಹಾರ್ಟಿಗೆ ತುಂಬ ಕ್ಲೋಸ್ ಇರೋದು. ಒಂದು ಹೊಸ ಜನ್ಮ ಕೊಡುತ್ತೆ, ಒಂದು ಹೊಸ ಜೀವ ಕೊಡುತ್ತೆ, ಒಂದು ಫ್ಯಾಮಿಲಿ ಅಂತ ಫಾರ್ಮ್ ಆಗುತ್ತೆ, ಒಂದು ಲೈಫ್ ಅಂತ ಕೊಡುತ್ತೆ. ಸೊ ಈ ಯೋನಿಯಲ್ಲಿ ಅಲ್ಲಿ ಪೂಜೆ ಮಾಡಿದಾಗ ಅಥವಾ ಅದನ್ನು ಅವರು ಪೂಜೆ ಅನ್ನೋದಕ್ಕೆ ರಿಲಿಜಿಯಸ್ ಆಗಿಂತ ನೋಡೋದಕ್ಕಿಂತ ನಮ್ಮ ಸೊಸೈಟಿನ ಎಜುಕೇಟ್ ಮಾಡ್ದಂಗೆ ಇರ್ತದೆ. ಅಂದರೆ ಒಂದು ಹೆಂಗಸು ಎಷ್ಟು ಕಷ್ಟಪಡ್ತಾರೆ ಆ ಟೈಮಲ್ಲಿ, ಪ್ಲಸ್ ಅದಕ್ಕೆ ಆ ಹೆಂಗಸಿಗೆ ನಾವು ಮನೆಯಲ್ಲಿ ಎಷ್ಟು ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು. ಬಟ್ ಈ ರೆಸ್ಪೆಕ್ಟ್ ಆಗಿ ಇಲ್ಲ ಮನೆಯಲ್ಲಿ. ಅದೇನಾಗುತ್ತೆ, ಮುಟ್ಟು ಬಂದಾಗ ನಾವು ಮನೆಯಲ್ಲಿ ಮುಟ್ಟೋದಿಲ್ಲ ಯಾರೋ ಅವರನ್ನು. ಒಂದು ಕಡೆ ಮೂಲೆಗೆ ಹಾಕ್ತಾರೆ, ಒಂದು ಚಾಪೆಯನ್ನು ಇಡ್ತಾರೆ, ಅಲ್ಲಿ ಮಲಗಬೇಕು. ಆ ತಟ್ಟೆ ಸಪ್ರೇಟಾಗಿ ಕೊಡ್ತಾರೆ ಅಥವಾ ಲೋಟ ಸಪ್ರೇಟಾಗಿ ಕೊಡ್ತಾರೆ, ಅವ್ರಿಗೆ ಸಪ್ರೇಟಾಗಿ ನೀರು ಕೊಡ್ತಾರೆ. ಒಂದು ರೂಮಲ್ಲಿ ಸಪ್ರೇಟಾಗಿ ಇಡಬಹುದು, ಅವ್ರನ್ನ ಐಸೋಲೇಟ್ ಮಾಡ್ತಾರೆ. ಇನ್ನೊಂದು ಕಡೆ ಅದೇ ಗರ್ಭಕೋಶನ ಯೋನಿಯನ್ನು ಪೂಜೆ ಮಾಡಿ ಆ ಪ್ರಸಾದ ಸ್ವೀಕರಿಸಿ ಮನೆಗೆ ತೊಗೊಂಡೋಗಿ ಇಟ್ಕೊತಾರೆ ಒಳ್ಳೆಯದಾಗಲಿ ಅಂತ. ಸೊ ಎಷ್ಟು ಡಿಫ್ರೆನ್ಸ್ ಇರ್ತದೆ, ನೋಡೋದು ಒಂದು ಮಾಡೋದು ಒಂದು ಅಂತ ಅನಿಸುತ್ತೆ. ಇನ್ನೂ ನಮ್ಮ ಜನ ಎಜುಕೇಟ್ ಆಗಬೇಕಲ್ವ ಮ್ಯಾಮ್ ಈ ವಿಷಯದಲ್ಲಿ? ಎಜುಕೇಷನ್ ಅನ್ನೋದಕ್ಕಿಂತ ಈಗ ಹೆಂಗೆ ಅಂತಂದರೆ ನಂಬಿಕೆ. ಯಾರೂ ಈಗ ಒಂದು ಮುಟ್ಟ ಆಗಿದ್ದಾಗ ನಾವು ನಮ್ಮ ಬಾಡಿಯಲ್ಲಿ ಇಂಪ್ಯೂರ್ ಬ್ಲಡ್ ಹೊರಗೆ ಬರ್ತಿದೆ, ಏನೋ ಕಟ್ಕೊಂಡಿರೋದು ಹೊರಗೆ ಬರ್ತಿದೆ ಅಂತ ಭಾಳ ಜನ ಅಂದ್ಕೊಂಡಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಹೆಣ್ಮಗುಗೆ ಒಂದು 2-3 ತಿಂಗಳು ಬ್ಲೀಡಿಂಗ್ ಆಗಿಲ್ಲ ಅಂತ ಇಟ್ಕೊಳ್ಳಿ, ಅಥವಾ ಮುಟ್ಟು ಬಂದಿಲ್ಲ. 3ನೇ ತಿಂಗಳಲ್ಲಿ ಮುಟ್ಟು ಬಂದಾಗ ಜಾಸ್ತಿ ಬ್ಲೀಡಿಂಗ್ ಆಗುತ್ತೆ. ಅವ್ರಿಗೆ ಅದ್ರ ಬಗ್ಗೆ ಭಯ ಇರಲ್ಲ, ಆ್ಯಕ್ಚುಲಿ ಖುಷಿಯಾಗಿಬಿಡ್ತಾರೆ. ಓ ನಂದ್ರೊಳಗಡೆ ಇರೋದೆಲ್ಲ ಹೊರಗೆ ಬಂದುಬಿಡ್ತು ಅನ್ನೋದು. ಬಟ್ ಅವ್ರು ಏನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂದರೆ ಈ ಮುಟ್ಟಿನ ಜೊತೆ ರಕ್ತ ಕೂಡ ಲಾಸ್ ಆಗ್ತದೆ. ನಮ್ಮ ಬಾಡಿಯಲ್ಲಿ ಏನು ಸರ್ಕ್ಯುಲೇಟ್ ಆಗ್ತಿದೆ ರಕ್ತ, ಅದೇ ರಕ್ತ ಗರ್ಭಕೋಶದಿಂದ ಹೊರಗಡೆ ಬರೋದು. ಸೊ ಈ ರಕ್ತ ಲಾಸ್ ಆದಾಗ ಅವ್ರ ಬಾಡಿಯಲ್ಲಿ ಬ್ಲಡ್ ಲಾಸ್ ಆಗ್ತದೆ, ಹೀಮೋಗ್ಲೋಬಿನ್ ಡ್ರಾಪ್ ಆಗ್ತದೆ, ಅವರ ಹೆಲ್ತ್ಗೆ ಎಫೆಕ್ಟ್ ಆಗೋದನ್ನ ಮರ್ತು ಹೋಗ್ತಾರೆ ಅದರಲ್ಲಿ. ಸೊ ಅವರ ಪ್ರಕಾರ ಏನು, ಮುಟ್ಟು ಹೆಚ್ಚಿಗೆ ಬ್ಲೀಡಿಂಗ್ ಆದಷ್ಟು ನನ್ನ ಗರ್ಭಕೋಶ ಚೆನ್ನಾಗಿ ಕೆಲಸ ಮಾಡ್ತಿದೆ, ವಿಚ್ ಇಸ್ ವೆರಿ ರಾಂಗ್. ಮುಟ್ಟು ಕರೆಕ್ಟಾಗಿ ಟೈಮಿಗೆ ಆಗಬೇಕು, ಇಷ್ಟೇ ದಿನದಲ್ಲಿ ಆಗಬೇಕು, ಇಷ್ಟೇ ಅಮೌಂಟ್ ಆಫ್ ಬ್ಲಡ್ ಲಾಸ್ ಆಗಬೇಕು ಅನ್ನೋದಿರ್ತದೆ. ಹೆಚ್ಚಿಗೆ ಆದಷ್ಟು ಅವರ ಬಾಡಿಗೆ ಅವರ ಹೆಲ್ತಿಗೆ ಅದು ಪರಿಣಾಮ ಬೀಳ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.